ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ಇವತ್ತು ನನ್ನ ಸ್ಮಾಲ್ ಗಾರ್ಡನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವೆರೈಟೀಸ್ ಇದೆ. ಇದು ಫ್ಲವರ್ ಅಲ್ಲ, ಆ್ಯಕ್ಚುಲಿ ಇದು ಎಲ್ಲ ಎಲೆಗಳು ಅರೇಂಜ್ಮೆಂಟೇ ಇದಕ್ಕೋಸ್ಕರನೇ ನಾನು ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ, ಇದು ಪುಟ್ಟದು ಸಪೋಟ ಗಿಡ. ಸಪೋಟ ಚಿಕ್ಕದ್ರಲ್ಲೇ ಬರುತ್ತೆ, ಸಣ್ಣ ಸಣ್ಣದಾಗಿದೆ, ಹೈಬ್ರಿಡ್ ಕ್ವಾಲಿಟಿ. ಮತ್ತು ಇದು ಫೆನ್ಸಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಸುಮ್ಮನೆ ಹಾಕಿದ್ರೆ ಸಿಕ್ಕಿಸ್ಬಿಡೋದು ಅಷ್ಟೇ. ನೋಡೋಕ್ಕೊಂಥರ ಗಾರ್ಡನ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಇದು ನಮ್ಮದು ಜಾಸ್ಮಿನ್ ಗಿಡ, ಮಲ್ಲಿಗೆ ಹೂವು ಮೊಗ್ಗು ಹಾಕ್ಕೊಂಡಿದೆ. ಮತ್ತು ಇದು ಕೆಂಪು ದಾಸವಾಳ. ಇದು ಒಂದೇ ಎಳೆ ಇದು ಬರುತ್ತೆ, ದಳ ಬರುತ್ತೆ, ಒಂದು 5 ದಳ ಬರುತ್ತೆ, ಸಿಂಗಲ್ ಲೇಯರು. ನೆಕ್ಸ್ಟು ಇವೆಲ್ಲ ವೆರೈಟೀಸು ದಾಸವಾಳನೇ ಇರೋದು. ಇದು ಇನ್ನು ಮೊಗ್ಗು ಹಾಕ್ಕೊಂಡಿದೆ, ಫುಲ್ ದಾಸವಾಳ. ದಿನಕ್ಕೆ ದೇವ್ರ ಪೂಜೆ ಆಗುವಷ್ಟು ಚೆನ್ನಾಗಿ ಬಿಡುತ್ತೆ. ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪಿದೆ. ಇದು ದಾಳಿಂಬೆ ಗಿಡ. ಇದು ನಿಂಬೆಹಣ್ಣು. ಇದು ಇನ್ನೊಂದು ವೆರೈಟಿ ದಾಸವಾಳ. ಈ ಕಡೆ ಎಲ್ಲ ಕ್ರೋಟನ್ಸ್ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಹೀಗೆ ಫೆನ್ಸಿಂಗ್ ಹಾಕ್ಕೊಂಡಿದ್ದೀವಿ ನೋಡಿ. ಆಮೇಲೆ ಇದು ನೋಡಿ, ಇದು ಒಂದು ಟೈಪ್ ಆಫ್ ಫರ್ನ್. ಇದು ಫುಲ್ಲು ಬುಷಿ ಥರ ಬಂದಿದೆ. ಮತ್ತು ಆಮೇಲೆ ಅಲ್ಲಿ ಬ್ರಹ್ಮಕಮಲ, ಸ್ಪೈಡರ್ ಪ್ಲ್ಯಾಂಟು, ಗುಲಾಬಿ, ಬನ್ನಿ ಹಾಗೆಯೇ ಈ ಕಡೆ ಎಲ್ಲ ಕ್ರೋಟನ್ ಹಾಕ್ಕೊಡ್ತೀವಿ. ಮುಂಚೆ ಇಲ್ಲಿ ಒಂದು ತೆಂಗಿನ ಮರಗಳಿತ್ತು, ಆದರೆ ಇದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಕಟ್ ಮಾಡಿಸ್ಬಿಟ್ವಿ. ಇದು ಇನ್ನೊಂದು ವೆರೈಟಿ ದಾಸವಾಳ, ನಾಳೆ ಬಿಡೋಕ್ಕೆ ರೆಡಿಯಾಗಿದೆ. ಇದು ಸಂಪಿಗೆ ಹೂವು, ಕೆಂಪುದು. ಇದು ಗಂಧದ ಮರ. ಇದು ಒಂಥರ ಎಲೆ ಅರೇಂಜ್ಮೆಂಟ್ ನೋಡಿ ಹೇಗಿದೆ. ಕ್ರೋಟನ್ನು ಇದು ಅಷ್ಟೇ, ಇದು ವೆರಿ ಟೈಪ್ಸ್ ಆಫ್ ಕ್ರೋಟನ್ಸ್. ಇದು ಒಂಥರ ತಿರುಚ್ಕೊಂಡಿದೆ. ಇದು ಯೆಲ್ಲೋ ಕಲರ್ ದಾಸವಾಳ, ತುಂಬ ಚೆನ್ನಾಗಿ ಬಿಡುತ್ತಿದೆ. ಯೆಲ್ಲೋಗೆ ಒಳಗಡೆ ರೆಡ್. ಇದು ಸ್ಯಾಫ್ರನ್ ಕಲರ್ ದಾಸವಾಳ. ಎಷ್ಟು ಥರ ಟೈಪ್ ದಾಸವಾಳ ಇದೆ ಅಂದರೆ ದಿನ ಪೂಜೆ ಮಾಡೋಕ್ಕೆ ಬೇಕಾದಷ್ಟಿದೆ. ಇಲ್ಲೆಲ್ಲ ವೀಳ್ಯದೆಲೆ ನಮಗೆ ಡೈಲಿ ಎಷ್ಟು ಬೇಕೋ ಅಷ್ಟು ಬಿಡುತ್ತೆ. ಇದು ಕಣಗಲೆ ಗಿಡ, ಮತ್ತು ಅದು ದಾಸವಾಳ. ಅದು ಇನ್ನೊಂದು ಟೈಪ್ ದಾಸವಾಳ. ಇದು ಇಷ್ಟೇ, ಇದು ಹೈಬ್ರಿಡ್ ಕ್ವಾಲಿಟಿ, ದೊಡ್ಡದಾಗಿ ಬರುತ್ತೆ ಇದು. ಇದು ವಿಂಟರ್ ರೋಜಿಯೋ ಕೇಳಿರಬೇಕು. ಇದು ತುಂಬ ಒಳ್ಳೆಯದು, ಔಷಧೀಯ ಗುಣಗಳಿರೋ ಅಂಥದ್ದು. ಇದು ಬಿಳಿ ಸಂಪಿಗೆ, ವೈಟ್ ಸಂಪಿಗೆ ನೋಡಿ ಬಿಡ್ತಾ ಇದೆ. ಇದು ನೋಡಿ ದೊಡ್ಡ ಪತ್ರೆ ಅಂತಾರಲ್ಲ, ಇದು ತುಂಬ ಒಳ್ಳೆಯದು. ಮಕ್ಳಿಗೂ ಅಷ್ಟೇ ಕೊಟ್ಟರೆ ಕೆಮ್ಮು ನೆಗಡಿ ಎಲ್ಲ ಹೊಟ್ಟೋಗುತ್ತೆ. ಇದು ಮಲ್ಲಿಗೆ ಗಿಡ. ಅದು ಕ್ರೋಟನ್ ನೋಡಿ, ಬೇರೆ ಟೈಪು ಎಲೆ. ಇದು ಫರ್ನ್. ಇದೆಲ್ಲ ಸುಮ್ಮನೆ ಶೋಗೆ ಇಟ್ಟಿರೋದಷ್ಟೇ, ಏನು ಹೂವು ಎಲ್ಲ ಬಿಡೋಲ್ಲ. ತುಳಸಿ ಗಿಡ ಇದು ಅಷ್ಟೇ ನೋಡಿ. ಮುತ್ತು ಮಲ್ಲಿಗೆ ಅಂತಾರೆ, ಚಿಕ್ಕದಾಗಿ ಹೂವು ಬಿಡುತ್ತೆ ಬೆಳಗ್ಗೆ ಹೊತ್ತು, ತುಂಬ ಬಿಡುತ್ತೆ. ಇದು ಮರುಗ, ಒಳ್ಳೆ ಸ್ಮೆಲ್ ಇದೆ. ಇದು ರುದ್ರಾಕ್ಷಿ ಹೂವು ಅಂತಾರೆ ಇದನ್ನು ನೋಡಿ. ಹೂವು ಈ ಥರ ರುದ್ರಾಕ್ಷಿ ಈ ಥರ ಗುಂಡಿಗೆ ಬಿಡೋದ್ರಿಂದ ರುದ್ರಾಕ್ಷಿ ಹೂವು. ಇದು ಶಂಖಪುಷ್ಪ, ಬ್ಲೂ ಕಲರ್. ಇದು ಒಂದು ಕ್ರೋಟನ್ನು. ಇದು ಆ್ಯಂಥೂರಿಯಮ್ಮು ನನ್ನ ಹತ್ರ ಒಂದು 3-4 ಕಲರ್ ಇದೆ. ಇದು ನೋಡಿ ರೆಡ್ಡು, ಇದು ಲೈಟ್ ಪಿಂಕು, ಇದು ವೈಟು, ಇದು ಸ್ನೇಕ್ ಪ್ಲ್ಯಾಂಟು. ಇದು ಕ್ರೋಟನ್ನೇ ಸುಮಾರು. ಇದು ಸೇಮ್ ಅದೇ ಸ್ನೇಕ್ ಪ್ಲ್ಯಾಂಟ್ಗೆ ಸೇರಿದ್ದು ಇಂಡೋರ್ ಪ್ಲ್ಯಾಂಟು, ಬಟ್ ನಾನು ಹೊರಗಡೆ ಇಟ್ಟಿದ್ದೀನಿ ಅಷ್ಟೇ. ಆ್ಯಂಥೂರಿಯಮ್ ಇದು ಅಗೇನ್. ಇದು ಹಾಗೆ. ಇದು ಎಲ್ಲ ಒಂಥರ ವೈಟ್ ಹೂವು ಬಿಡುತ್ತೆ. ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಆಲೋವೆರಾ. ಇದು ರಬ್ಬರ್ ಪ್ಲ್ಯಾಂಟು. ಇದು ಬ್ಯಾಂಬೂನೇ ಒಂದು ವೆರೈಟಿ. ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಇಡ್ತೀವಲ್ಲ ಅದರದ್ದೇ ಸ್ವಲ್ಪ ಬೇರೆ ವೆರೈಟಿ. ಇದೆಲ್ಲ ಆ್ಯಂಥೂರಿಯಮ್ ಕಲರ್ಸ್, ಬೇರೆ ಕಲರ್ಸ್ ಇದೆ. ಇದು ನೋಡಿ, ಇದು ಒಂದು ಟೈಪ್ ಆ್ಯಂಥೂರಿಯಮ್. ಇದರಲ್ಲಿ ಒಂಥರ ಕೆಂಪು ಹೂವು ಬಿಡುತ್ತೆ. ಇದು ಒಂದು ಟೈಪ್ ಕ್ರೋಟನು. ಇದರಲ್ಲಿ ಡಬಲ್ ಕಲರ್ ಇದೆ.
ಇದು ಅಷ್ಟೇ, ಇದು ಅಷ್ಟೇ. ನಮ್ಮ ಸೊಸೆಗೆ 1000 ಸಬ್ಸ್ಕ್ರೈಬರ್ ಮಾಡಿದ್ದೀರಾ ಎಲ್ಲರೂ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.